ನಮಸ್ಕಾರ ಗುರುಗಳೇ, ನಾನು ನಿಮ್ಮ ಯೂಟ್ಯೂಬ್ ಹುಡುಗ ಎಸ್ಕೆ ಸ್ವಾಗತಿಸ್ತೀನಿ ಇನ್ನೊಂದು ಹೊಸ ವ್ಲಾಗ್ಗೆ. ಟೈಟಲ್ ತಮ್ಮಲ್ಲಿ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ. ಅಲ್ಲಿ ನೀವು ವಂದೇ ಭಾರತ್ ನೋಡ್ಬೋದು. ನಮ್ಮ 20 ಕೋಚ್ ವಂದೇ ಭಾರತ್ ಬೆಂಗಳೂರು ಕಂಟೋನ್ಮೆಂಟಲ್ಲಿ ನಿಂತ್ಕೊಂಡಿದೆ. ಸೊ ಏನಕ್ಕೆ ನಿಂತ್ಕೊಂಡಿದೆ, ಏನಂತ ಇನ್ಫಾರ್ಮೇಷನು ಬಂದು ಹೋಗಿ ನೋಡೋಣ. ಆ್ಯಕ್ಚುಲಿ 20 ಕೋಚ್ ಏನಂತ ಫಸ್ಟು ಹೋಗಿ ವಾಕಿಂಗ್ ಮಾಡೋಣ, ಎಷ್ಟು ಕೋಚ್ ಇದೆ ಅಂತ. ಯಾಕಂದರೆ ನಾನು ನ್ಯೂಸಲ್ಲಿ ನೋಡಿದೆ, ನಮ್ಮ ರೈಲ್ ಪಾಯಿಂಟ್ ಅವ್ರದ್ದು ಚಾನೆಲ್ ಇದೆ. ಸೊ ಅದ್ರಲ್ಲಿ ನೋಡಿದೆ 20 ಕೋಚ್ ವಂದೇ ಭಾರತ್ ಹಾಕಿದ್ರು. ಸೊ ಸದ್ಯಕ್ಕೆ ಬಂದಿದ್ದೀನಿ. ಇಲ್ಲಿಂದ ಒಂದು ಜರ್ನಿ ಕೂಡ ಇದೆ. ಸೊ ಜರ್ನಿ ಮಾಡುವಾಗ ಇದು ಬಂದಿದೆ, ಲೈಕ್ ಇಲ್ಲೇ ಇದೆ. ಸೊ ಇದನ್ನು ಕವರ್ ಮಾಡೋಕ್ಕೆ ಬಂದಿದ್ದೀನಿ. ಬನ್ನಿ ಹೋಗಿ ಹತ್ರದಿಂದ ನೋಡೋಣ. ಇದು ನೀವು ನಮ್ಮ 20 ಕೋಚ್ ವಂದೇ ಭಾರತ್ ನೋಡ್ಬೋದು, ಫ್ರಂಟ್ ಲುಕ್ಕು. ಸೊ ಇಲ್ಲಿ ಕ್ಯಾಪ್ ಏನೂ ಇಲ್ಲ, ಅಲ್ಲಿ ಕೆಳಗಡೆ ಲಾಕ್ ಆಗಿಬಿಟ್ಟಿದ್ದಾರೆ. ಸೊ ಸದ್ಯಕ್ಕಂತೂ ಇದು ಎಲ್ಲೂ ಹೋಗ್ತಿಲ್ಲ. ಬನ್ನಿ ಇನ್ನೂ ಸ್ವಲ್ಪ ಮುಂದೆ ವಾಕ್ ಮಾಡೋಣ. ಇದು ನೀವು ನೋಡ್ಬೋದು, ಆರೆಂಜ್ ಒಂದೇ ಕಲರ್ ವಂದೇ ಭಾರತು. ಸೊ ಇಂಜಿನ್ ಜೊತೆ ನಮ್ದು ಬೋಗಿ ಇರೋತ್ತಲ್ಲ, ಸೊ ಅದರಲ್ಲಿ ನೀವು ನೋಡ್ಬೋದು ಸೇಮ್ 44 ಸೀಟ್ಸು ಮತ್ತು ನಾರ್ಮಲ್ಲು 78 ಸೀಟ್ಸು. ಒಳಗಡೆ ಕಲರು ಸೀಟ್ಸ್ ಆ್ಯಕ್ಚುಲಿ ಐ ಗೆಸ್ ಗ್ಲಾಸಸ್ ತುಂಬ ಟೆಂಟೆಡ್ ಆಗಿದೆ. ಸೊ ಒಳಗಡೆ ಅಷ್ಟೊಂದು ಕಾಣಿಸಿಲ್ಲ, ಬಟ್ ನಾರ್ಮಲ್ ಬ್ಲೂ ಆಗೇ ಇರುತ್ತೆ. ಸೊ ನೀವು ನೋಡ್ಬೋದು 2025 ಮ್ಯಾನುಫ್ಯಾಕ್ಚರಿಂಗ್ ಈ ವಂದೇ ಭಾರತ್ತು ಚೆನ್ನಾಗಿದೆ. ಒಳಗಡೆ ಅಂತೂ ನೋಡೋಕ್ಕಾಗಲ್ಲ, ನೋಡ್ತೀನಿ ರೀ, ಎಲ್ಲಾದರೂ ಗೇಟ್ ಓಪನ್ ಇದ್ದರೆ ಒಳಗಡೆಯಿಂದ ವೀಡಿಯೋ ಮಾಡೋಣ. ಬೆಂಗಳೂರು ಕಂಟೋನ್ಮೆಂಟಿನ ಪ್ಲ್ಯಾಟ್ಫಾರ್ಮ್ ನಂಬರ್ 1D ಇದೆ ಇದು ವಂದೇ ಭಾರತ್ತು. ಸೊ 1E ಬೇರೆ ಯಾವುದೋ ಟ್ರೈನಿಂದ ಗೊತ್ತಿಲ್ಲ ಅದು ಯಾವುದು, ಬಟ್ 20 ಕೋಚಸ್ ಗುರು, ಹೆವಿ ದೊಡ್ಡದಿರುತ್ತೆ. ನಾನು AC ಚೇರ್ ಕಾರ್ ಹೋಗ್ತಿದ್ದೀನಿ ಎಷ್ಟಿದೆ ಅಂತ ನೋಡೋಕ್ಕೆ. ನಾರ್ಮಲ್ ಚೇರ್ ಕಾರ್ ಸೀಟ್ಸು ಆ್ಯಕ್ಚುಲಿ ನಮ್ಮದು ಧಾರವಾಡ ವಂದೇ ಭಾರತ್ ಇದೆಯಲ್ಲ ಆ ಥರನೇ ಇದೆ. ಸೊ ನಾನು ನೋಡಿದೆ ಇವಾಗ ಸ್ವಲ್ಪ ಹತ್ರ ಹೋಗಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಸುಮ್ಮನೆ ಯಾಕೆ ಬೇರೆಯವ್ರು ಯಾವ್ದಾರು ನೋಡ್ಬಿಟ್ರೆ ಸುಮ್ಮನೆ ನಮಗೆ ತೊಂದರೆ ಆಗುತ್ತೆ. ಸೊ ಅದೇ ಶೇಡಲ್ಲಿದೆ ಸೀಟ್ಸು. ಇದು ಚೇರ್ ಕಾರ್ದು. ನಾನು ಎಕ್ಸಿಕ್ಯೂಟಿವ್ ಹತ್ರ ಹೋಗ್ತೀನಿ ಸದ್ಯಕ್ಕೆ. ಸೊ ಇದು ನೀವು ನೋಡೋಕೆ ಹೋದರೆ ನಮ್ಮದು ಪ್ಲ್ಯಾಟ್ಫಾರ್ಮ್ ನಂಬರ್ 1D ಬೆಂಗಳೂರು ಕಂಟೋನ್ಮೆಂಟಿನ ಕರ್ವ್ ಆಗಿದೆ. ಸೊ ಅಲ್ಲಿಂದ ಸ್ಟ್ರೇಟಾಗಿ ಬರ್ತಿದೆ, ಹಿಂಗೆ ಹೋಗಿ ಕರ್ವ್ ಆಗಿಬಿಟ್ಟಿದೆ. ಸೊ ಇದು ನಮ್ಮ ಟ್ರೈನಿನ ನಾನು ಸೆಂಟ್ರ್ ಪಾರ್ಟಲ್ಲಿ ಬಂದುಬಿಟ್ಟಿದ್ದೀನಿ. ಸೊ ನೀವು ನೋಡ್ಬೋದು 52 ಸೀಟ್ಸ್ ಇದೆ ಎಕ್ಸಿಕ್ಯೂಟಿವಲ್ಲಿ, ಫಸ್ಟ್ ಕ್ಲಾಸ್ ಅಂತ ಹಾಕಿದ್ದಾರೆ. ಸೊ ನೋಡೋಣ ಎಷ್ಟಿದೆ ನಮ್ಮ 20 ಕೋಚ್ ವಂದೇ ಭಾರತಲ್ಲಿ ಎಷ್ಟು ಎಕ್ಸಿಕ್ಯೂಟಿವ್ ಕ್ಲಾಸ್ ಸಿಗೋದು ಅಂತ. ಇದು ನೀವು ಬೇರೆ ಸೈಡ್ ನೋಡ್ಬೋದು ನಮ್ಮ ವಂದೇ ಭಾರತು. ಇನ್ನೊಂದು ಸೈಡ್ ನಾನು ಹತ್ತು ಕಡೆ ತೋರಿಸಿದ್ದೆಲ್ಲ, ಸೊ ಇದು ನಮ್ಮದು ಇದು ಕಡೆ ಹೋಗೋದು, ಕೃಷ್ಣಾಜಪುರಂ ಕಡೆ ಹೋಗೋ ಸೈಡ್ ಇದು. ಸೊ ನೀವು ನೋಡ್ಬೋದು ಇದು ಕಡೆನೂ ಸೇಮು, ಕ್ಯಾಪ್ ಇಲ್ಲ ಮತ್ತು ಅಲ್ಲಿ ಲಾಕ್ ಮಾಡಿಬಿಟ್ಟಿದ್ದಾರೆ ನಮ್ಮ ವಂದೇ ಭಾರತ್ನ. ಇಲ್ಲಿ ನೀವು ನೋಡ್ಬೋದು ವಂದೇ ಭಾರತ್ ಎಕ್ಸ್ಪ್ರೆಸ್ ಅಂತ ಹಾಕಿದ್ದಾರೆ, ಸೇಮ್ ಮೇಕ್ ಇನ್ ಇಂಡಿಯಾ ಇಂಡಿಯನ್ ರೈಲ್ವೇಸ್. ಇದೊಂದು ಫುಲ್ಲು ವಾಕಿಂಗ್ ಮಾಡ್ಕೊಂಬಂದ್ಬಿಟ್ಟೆ ಎಂಡ್ ಟು ಎಂಡು. ಮಾತಾಡೋಕೆ ಹೋದರೆ ನಿಮ್ಗೆ ಇದರಲ್ಲಿ 2 ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಸಿಗೋದು, ಮತ್ತು ನಿಮಗೆ 18 ಬಂದು ನಿಮಗೆ ನಾರ್ಮಲ್ ಚೇರ್ ಕಾರ್ ಸಿಗುತ್ತೆ. ಸೊ ಎಕ್ಸಿಕ್ಯೂಟಿವ್ ಕ್ಲಾಸು ನಿಮಗೆ ಮಧ್ಯದಲ್ಲಿ ಸಿಗೋಲ್ಲ. ಸೊ ಒಂದು ಕಡೆ 11 ಚೇರ್ ಕಾರ್ ಇರುತ್ತೆ, ಇನ್ನೊಂದು ಕಡೆ 7 ಇರುತ್ತೆ. ಅಲ್ಲಿ ಸೆಂಟ್ರಲ್ಲಿ ನಿಮಗೆ ಇದು AC ಚೇರ್ ಕಾರ್ ಸಿಗುತ್ತೆ. 2 ಎಕ್ಸಿಕ್ಯೂಟಿವ್ ಕ್ಲಾಸ್ ಅಷ್ಟೇ ಇದರಲ್ಲಿ. ಕಲರಿಗೆ ಮಾತಾಡೋಕೆ ಹೋದರೆ ಸೇಮ್ ಇದೆ. ನಮ್ಮ ಧಾರವಾಡ ವಂದೇ ಭಾರತ್ ಹೆಂಗಿದೆಯಲ್ಲ, 2 ಕಲರ್ ಸೇಮ್ ಆಗಿದೆ. AC ಚೇರ್ ಕಾರ್ದು ಸೇಮು, ನಾರ್ಮಲ್ ಚೇರ್ ಕಾರ್ದು ಸೇಮ್. ಇದರಲ್ಲೂ ಅದೇ ಡಾರ್ಕ್ ಬ್ಲೂ ಮತ್ತು ಲೈಟ್ ಬ್ಲೂ ಡಾಟ್ಸಲ್ಲಿ ಇದೆ. ಸೊ ಸೇಮ್ ಆಗಿದೆ, ಏನೂ ಚೇಂಜ್ ಇಲ್ಲ ಆ್ಯಕ್ಚುಲಿ. ಸೊ ಮಾತಾಡೋಕೆ ಹೋದರೆ ಐ ಗೆಸ್ ಇದನ್ನು ರೀಪ್ಲೇಸ್ ಇವರು ನಮ್ಮ ಬೆಂಗಳೂರು ಹೈದರಾಬಾದ್ ಕಾಚಿಗೂಡ ವಂದೇ ಭಾರತ್ ಇದೆಯಲ್ಲ, ಸೊ ಅದ್ರ ಜೊತೆ ಮಾಡ್ತಾರೆ. ಯಾಕಂದರೆ ಡಿಮ್ಯಾಂಡ್ ಜಾಸ್ತಿ ಇದೆ. ಸೊ ಆಲ್ರೆಡಿ ನಾನು ಅದು ಇನಾಗ್ರೇಷನ್ ಮಾಡಿದಾಗೆ ಪ್ರೆಡಿಕ್ಟ್ ಮಾಡಿದೆ. ಸೊ ಚೇಂಜ್ ಮಾಡ್ತಾರೆ. ಅದು 8 ಕೋಚ್ ವಂದೇ ಭಾರತ್ ತುಂಬ ಕಡಿಮೆ ಇದೆ. ಸೊ ಅದಕ್ಕೆ ಮೇ ಬಿ ಇವ್ರು ಮಾಡ್ಬೋದು. ಸೊ ಅದಕ್ಕೆ ನಾನು ಟೈಟಲಲ್ಲಿ ಕ್ವೆಶ್ಚನ್ ಮಾರ್ಕ್ ಹಾಕಿರೋದು, ಬೆಂಗಳೂರು ಹೈದರಾಬಾದ್ 20 ಕೋಚ್ ವಂದೇ ಭಾರತ್ ಕ್ವೆಶ್ಚನ್ ಮಾರ್ಕ್ ಅಂತ ಹಾಕಿರೋದು. ಮತ್ತು ಮಾತಾಡೋಕೆ ಹೋದರೆ ಇದೆಲ್ಲ ಸೇಮ್ ಇರುತ್ತೆ. ನಮ್ದು ಹೆಂಗೆ ವಂದೇ ಭಾರತ್ ಇದೆ ಸೇಮ್ ಹಂಗೆ ಇರುತ್ತೆ, ಏನೂ ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಮತ್ತು ಇದು ಇಲ್ಲೇ ಹಾಲ್ಟ್ ಇದೆ. ಯಾವಾಗ ಇದನ್ನು ಇನಾಗ್ರೇಟ್ ಮಾಡ್ತಾರೆ, ಯಾವಾಗ ಚೇಂಜ್ ಮಾಡ್ತಾರೆ ಯಾರಿಗೂ ಐಡಿಯಾ ಇಲ್ಲ. ಸದ್ಯಕ್ಕೆ ಇಲ್ಲೇ ಬಂದು ಬೆಂಗಳೂರು ಕಂಟೋನ್ಮೆಂಟಿನ ಪ್ಲ್ಯಾಟ್ಫಾರ್ಮ್ ನಂಬರ್ 1D ನಿಂತಿದೆ. ಸೊ ನೀವು ನೋಡ್ಬೋದು, ಇದೆ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ನೀವು ಎಕ್ಸಿಕ್ಯೂಟಿವ್ ಕ್ಲಾಸಲ್ಲಿ ಟ್ರಾವೆಲ್ ಮಾಡ್ತಿರೋದಂದರೆ ಗಮನ ಇಟ್ಕೊಳ್ಳಿ, ಮಧ್ಯದಲ್ಲಿ ಬರುತ್ತೆ. ಆಲ್ಮೋಸ್ಟ್ ಮಧ್ಯದಲ್ಲೇ ನೀವು ಅಂದ್ಕೊಬೋದು, 11 ಮತ್ತು 7 ಆಲ್ಮೋಸ್ಟ್ ನೀವು ಅಂದ್ಕೊಬೋದು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಮತ್ತು ಇನ್ನೂ ಮಾತಾಡೋಕ್ಕೆ ಹೋದರೆ ನಿಮಗೆ ಗೊತ್ತಲ್ಲ, ನಾನು ತೋರಿಸಿದೆ 2025 ಇದು ಮ್ಯಾನುಫ್ಯಾಕ್ಚರಿಂಗ್ ಇಯರ್ ಇದು. ಸೊ ನೋಡೋಣ ಇನಾಗ್ರೇಟ್ ಯಾವಾಗ ಮಾಡ್ತಾರೆ. ಏನು ಚೇಂಜ್ ಇಲ್ಲ ಗುರು, ಎಲ್ಲ ಸೇಮ್ ಇದೆ. ಬರೀ ಕೋಚಸ್ ಮಾತ್ರ ಇನ್ಕ್ರೀಸ್ ಮಾಡಿದ್ದಾರೆ ಅಷ್ಟೇ. ಸೊ ಅಷ್ಟೇ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ, ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಿಗೋಣ ನಾವು ನೆಕ್ಸ್ಟ್ ವ್ಲಾಗಲ್ಲಿ. ಅಷ್ಟವರೆಗೂ ಜೈ ಭಾರತ, ಜೈ ಕರ್ನಾಟಕ.